ಸ್ವಲ್ಪ ಆ ಕಡೆಯೂ ಕೂಡ ಸಮಯವನ್ನು ಕೊಡೋಣ. ಎಸ್ ಮೇಡಮ್, ಏನು ಹೇಳ್ಬೋದು, ಹೆಂಗಿದೆ ಅಂತ? ನಾನು ಇದನ್ನ ಟ್ಯಾರೋ ರೀಡಿಂಗ್ ಮೂಲಕ ನೋಡೋಣ ಪ್ಲೀಸ್. ಇದು ಒಂದು ಎನರ್ಜಿ ರೀಡಿಂಗ್ ಆಗಿರುತ್ತೆ. ಸೊ ಇದು ಒಂದು ಮೆಥಡ್ ಜ್ಯೋತಿಷ್ಯದ ಕೈ ಮೇಲೆ ಇಟ್ಕೊಳ್ಳೋದಾ? ಯುವ ಜನತೆಗೆ ತುಂಬಾ ಇಷ್ಟ ಆಗ್ತಾ ಇರುವಂತಹ ಮೆಥಡ್ ಇದು. ಸೊ ಹಂಗಾಗಿ ನಾನು ಇವಾಗ ಇದೊಂದು ಇಂಟ್ರೊಡ್ಯೂಸ್ ಮಾಡೋಣ ಚಾನೆಲ್ ಅಲ್ಲಿ. ಇದೊಂದು ಬೇಕಾದಷ್ಟು ಜನ ಮಾಡಿರ್ಬೋದು. ಜ್ಯೋತಿಷ್ಯ, ನ್ಯೂಮರಾಲಜಿ ಎಲ್ಲಾನು ನೋಡಾಗಿದೆ. ಸೊ ಟ್ಯಾರೋ ರೀಡಿಂಗ್ ಮೂಲಕ ಕೂಡ ಅವರ ಮುಂದಿನ ದಿನಗಳು ಹೇಗಿರುತ್ತೆ ಇದು ಲೆಫ್ಟ್ ಹ್ಯಾಂಡಲ್ ತೆಗಿತಾ ಇದ್ದೀನಿ. ಯಾಕೆ ಅಂತ ಕ್ವಶನ್. ಹೃದಯಕ್ಕೆ ಹತ್ತಿರ ಅಂದ್ರೆ ನಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಇರುವಂತ ಇದು ಅನ್ನೋ ಕಾರಣಕ್ಕೆ ಎಡಗೈ ಉಪಯೋಗಿಸ್ತಾ ಇರುವಂತದ್ದು. ಯಾಕೆಂದ್ರೆ ಯಾರಿಗಾರು ಬರ್ಬೋದು ಜ್ಯೋತಿಷಿಯಾಗಿ ಇವರು ಎಡಗೈ ಯಾಕೆ ಉಪಯೋಗಿಸ್ತಿದ್ದಾರೆ ಅಂತ. ಸೊ ಇಲ್ಲಿ ಇದು ಏನು ನಮ್ಗೆ ಬಂದಿರುವಂತದ್ದು ಹರ್ಮಿಟ್ ಅನ್ನುವಂಥ ಕಾರ್ಡ್ ಬಂದಿದೆ. ಇದು ತುಂಬಾ ಕಷ್ಟಪಟ್ಟು ಮುಂದಿನ ಯಾವ ಕಡೆ ತೋರಿಸೋದು, ಈ ಕಡೆನಾ ಕ್ಯಾಮ್ರಾ ತೋರಿಸ್ಬಿಡಿ. ಸೊ ಈ ಕಾರ್ಡ್ ಏನಿದೆ ಇದು ತುಂಬಾ ಕಷ್ಟದ ಹಾದಿಯನ್ನೇ ತೋರಿಸುವಂತ ಕಾರ್ಡ್. ತುಂಬಾ ಈಸಿ ಇಲ್ಲ. ಆಮೇಲೆ ಅವರು ಕೆಲವು ಸರಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೀಪ ಹಿಡ್ದಿದ್ದಾರೆ, ಆ ದೀಪದ ಕೆಳಗಡೆ ಬೆಳಕಿದೆ ಅದನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಸುತ್ತಲೂ ಬೆಳಕಿದೆ ಅದನ್ನ ನೋಡ್ತಾ ಇಲ್ಲ, ಕೆಳಗಡೆ ನೋಡ್ತಾ ಇದ್ದಾರೆ. ಈ ತರದ ಸಿಚುವೇಶನ್ ಅವ್ರಿಗೆ ಕೆಲವು ಸರಿ ಆಗ್ತಾ ಇರ್ಬೋದು ಅಂತ. ಅದನ್ನ ಬಿಟ್ರೆ ನೆಕ್ಸ್ಟ್ ಬರ್ತಿರುವಂತದ್ದು ನೈಟ್ ಆಫ್ ಸ್ವಾರ್ಡ್ಸ್ ಅಂತ. ನೋಡಿ ಇದ್ರಲ್ಲಿ ನೀವು ನೋಡ್ಬೋದು, ಈ ಕಾರ್ಡ್ ಅಲ್ಲಿ ಹೊಡೆದಾಟ ತುಂಬಾ ಕಾಣಿಸ್ತಾ ಇದೆ. ಈಸಿ ಇಲ್ವೇ ಇಲ್ಲ. 2 ಕಾರ್ಡ್ ತೆಗೆದ್ರೆ 2 ಕಾರ್ಡುನು ಅದನ್ನೇ ತೋರಿಸ್ತಾ ಇದೆ. ಸೊ ಮುಂದಿನ ದಿನಗಳು ಹೇಗಿರ್ಬೋದು ಅಂದ್ರೆ ಡೆವಿಲ್ ಕಾರ್ಡ್. ನೆಕ್ಸ್ಟ್ ಕಾರ್ಡ್ ಡೆವಿಲ್ ಕಾರ್ಡ್. ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ. ಡೆವಿಲ್ ಬಂತು ಅಂದ್ರೆ ಹೇಗೆ ಅಂದ್ರೆ ಕಟ್ಟು ಹಾಕಿದಂತ ಪರಿಸ್ಥಿತಿಲಿ ಕೆಲವು ಬಾರಿ ನೀವು ಲಾಸ್ಟ್ ಟೈಮ್ ಯಾವಾಗ ಒಂದ್ಸರಿ ಕೋಟ್ ಮಾಡಿದ್ರು, ಕೆಲವು ಕಟ್ಟುಪಾಡುಗಳನ್ನ ಬಿಟ್ಟು ಇಷ್ಟು ದಿನ ನಾನು ಮಾಡಿದ್ದೀನಿ, ಇನ್ಮೇಲೆ ಕರ್ನಾಟಕದ ಜನತೆಗೆ ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳಿ ಅಂತ ಸರ್ ಹೇಳ್ತಾ ಇದ್ರು. ನಾನು ಅವಾಗ್ಲೇ ಕೇಳಿಸ್ಕೊಂಡೆ. ಸೊ ಆ ತರ ಕಟ್ ಹಾಕದಂತ ಸಿಚುವೇಶನ್ ತುಂಬಾ ಎದುರಾಗುತ್ತೆ ಅವರಿಗೆ. ಈ ಡೆವಿಲ್ ಕಾರ್ಡ್ ತೋರಿಸ್ತಾ ಇರುವಂತದ್ದು ಅಂತ ಸಿಚುವೇಶನ್. ಹಾಗೇನೆ ಮುಂದೆ ಬರ್ತಾ ಇರುವಂತಹ ಕಾರ್ಡ್ ಬಂದು ಗ್ರೋತ್ ಟೈಮ್. ಒಂದಷ್ಟು ದಿನಗಳು ಒಂದು ಸ್ಟ್ರಗಲ್ ಪಟ್ಟು ಎಲ್ಲ ಆದ ನಂತರ ಖಂಡಿತ ಗ್ರೋತ್ ಮತ್ತೆ ಈ ಟೇಕಿಂಗ್ ಟೈಮ್ ಅಂತಾನೆ ತೋರಿಸುವಂತಹ ಕಾರ್ಡ್ ಇದು. ನೈಟ್ ಆಫ್ ಪೆಂಟಕಲ್ಸ್ ಅನ್ನೋ ಕಾರ್ಡ್ ಬರ್ತಿದೆ. ಇದು ಒಂಥರ ರೈಟ್ ಪಾತ್ ಅಲ್ಲಿ ನಡೀತಾರ ಅವರು. ಇದೆಲ್ಲ ಆಗಿ ಕಷ್ಟಗಳನ್ನೆಲ್ಲ ನಿಭಾಯಿಸಿದ ನಂತರ ಇದು ರೈಟ್ ಪಾತ್ ಸಕ್ಸಸ್ ನ ತೋರಿಸುವಂತಹ ಕಾರ್ಡ್. ತೆಗಿತಾ ಇರ್ಬೇಕು ಮೇಡಮ್. ಹಂಗೆ ಒಂದ್ 4-5 ಕಾರ್ಡ್ ನನ್ಗೆ ಇಂಟ್ಯೂಷನ್ ಬರೋವರೆಗೂ ತೆಗಿಬೇಕು ಅಂತ ಹೇಳ್ತೀವಿ. ಸೊ ಒಂದು 3-4 ಕಾರ್ಡ್ಗಳು ನನಗೆ ನೆಗೆಟಿವ್ ತೋರಿಸ್ತು. ನೆಕ್ಸ್ಟ್ ಬಂದಂತದ್ದು ಟೋಟಲ್ ಪಾಸಿಟಿವ್ ಕಾರ್ಡ್. ಸೊ ಅವರ ಮುಂದಿನ ಭವಿಷ್ಯ ಅಂತ ಕೇಳಿದ್ರಿ, ಮುಂದಿನ ಬಾರಿನೂ ಅವರೇ ಸಿಎಂ ಆಗುವಂತ ಎಲ್ಲ ಲಕ್ಷಣಗಳು ಕಾರ್ಡ್ ಅಲ್ಲೂ ಅದೇ ಬರ್ತಾ ಇದೆ. ಅವ್ರ ಜಾತಕನೂ ತುಂಬಾ ಸಪೋರ್ಟಿವ್ ಆಗಿದೆ. ನೀವುಗಳು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿ ಕೆ ಶಿವಕುಮಾರ್ ಅವರು ಅದನ್ನ ನಂಬ್ತಾರೆ. ಈ ರೀತಿಯ ಭವಿಷ್ಯಗಳನ್ನ ಅಥವಾ ಅವ್ರ ಬಗ್ಗೆ ಮಾತುಗಳನ್ನು ಕೇಳಿದಾಗ ಅಭಿಮಾನಿಗಳಿಗೆ ಯಾವ ರೀತಿಯ ನಿರೀಕ್ಷೆ ಹುಟ್ಟುತ್ತೆ? ಎಷ್ಟು ಖುಷಿ ಆಗುತ್ತೆ? ಅಲ್ಲ, ಖುಷಿ ಜಾಸ್ತಿ ಆಗ್ತಿದೆ. ಕಾರಣ KPCC ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಹರಿಪ್ರಸಾದ್ ಅವ್ರು ಬರ್ತಾರೆ ಅಂತ ಕೇಳಿ ಇನ್ನೂ ಖುಷಿ ಆಗ್ತಿದೆ. ಯಾಕೆಂದ್ರೆ ಅವರು ಕಾರ್ಯಕರ್ತರ ನಾಯಕ. 28ರ ಚುನಾವಣೆಯನ್ನ ಎದುರು ನೋಡ್ತಿದ್ವಿ ಈಗ. ಯಾಕಂದ್ರೆ ನಮ್ದು ಒಂದು ಮೈಲ್ ಸ್ಟೋನ್ ಆಗಿದ ಕೂಡಲೇ ನಾವು ಮತ್ತೊಂದು ಮೈಲ್ ಸ್ಟೋನ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ 28ಕ್ಕೂ ಕೂಡ ಜ್ಯೋತಿಷಿ ಇನ್ನೊಬ್ರು ಅವರ ದ್ವಾರಕಾನಾಥ್ ಅವರು ಹೇಳಿದ್ದನ್ನ ಕೇಳಿದ್ವಿ. 8 ವರ್ಷ ಅವರು ಮುಂದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಲೆಕ್ಕಾಚಾರ ನೋಡಿದಾಗ 7 ವರ್ಷ, ಅಂದ್ರೆ ಈ 2 ಇದೆ, ಇನ್ನು 5 ವರ್ಷ ಅಂತ ಲೆಕ್ಕಾಚಾರ ನೋಡ್ಬೋದು. ಆ ರೀತಿ ಆಗೋದಾದ್ರೆ, ಅಭಿಮಾನಿಯಾಗಿ ಒಂದ್ ಕಡೆ ಖುಷಿ ಪಡೋದಾದ್ರೆ ಫ್ಯಾಂಟಾಸ್ಟಿಕ್ ಮೂಮೆಂಟ್ಸ್ ಖಂಡಿತ ಆಗತ್ತೆ. ಅಭಿಮಾನಿಯಾಗಿ ಒಂದ್ ಕಡೆ ಖುಷಿ ಪಡೋದಾದ್ರೆ ಇನ್ನೊಂದ್ ಕಡೆ ತೃಪ್ತಿ ಆಗತ್ತೆ. ಕಾರಣ ವಿಪಕ್ಷವಾಗಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಲ್ಲಿ ನಾಯಕತ್ವವೇ ಇಲ್ಲ. ನಮಗೆ ಅಪ್ಪಿತಪ್ಪಿ ಏನಾದ್ರೂ ಕರ್ನಾಟಕ ಜನರ ಹಣೆ ಬರ ಕೆಟ್ಟು ಏನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಏನ್ರಿ ಕತೆ ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಖುಷಿಯಾದಂತ ಸಂಗತಿ ನನ್ನ ಪ್ರಕಾರ. ಅಲ್ಲೊಂದು ವ್ಯಾಕ್ಯೂಮ್ ಇದೆ ಅಂತ ತುಂಬಾ ಇದೆ. ಲೀಡರ್ಗಳು ಸರಿಯಾದ ನಾಯಕರೇ ಕಾಣಿಸ್ತಿಲ್ಲ. HD ಕುಮಾರಸ್ವಾಮಿ ಇದಾರಲ್ಲ, ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಮೋದಿ ಅಮಿತ್ ಶಾ ಸೆಂಟ್ರಲ್ ಕ್ಯಾಬಿನೆಟ್ ಅವ್ರು ಅಲ್ಲೇ ಇರ್ತಾರೆ. ಸೊ ಹಾಗಾದ್ರೆ ನೀವು ಪರೋಕ್ಷವಾಗಿ ರಾಜ್ಯ ಬಿಜೆಪಿ ಸಮರ್ಥ ನಾಯಕವೇ ಇಲ್ಲ ಅಂತ ನೀವು ಒಪ್ಕೊಂಡಿದ್ದೀರಿ. ಬಿಜೆಪಿ ವಕ್ತಾರಲ್ಲ, ಅವರ ಫ್ರೆಂಡ್ಶಿಪ್ ಅಥವಾ ಮೈತ್ರಿ ಸಿಚುವೇಶನಲ್ ಫ್ರೆಂಡ್ಶಿಪ್ ಅಂತ ಕಾಣಿಸ್ತಾ ಇದೆ. ರಾಜ್ಯಕ್ಕೆಲ್ಲ ಕೇಂದ್ರಕ್ಕೆ ಮಾತ್ರ ಅಲ್ಲ. ಮೂರು ಚೀಫ್ ಮಿನಿಸ್ಟರ್ಗಳನ್ನು ಮಾಡಿದ್ರು ಯಡಿಯೂರಪ್ಪನವ್ರು ತೆಗೆದು. ಯಡಿಯೂರಪ್ಪನವ್ರ ನಂತರ ರಾಜ್ಯಕ್ಕೆ ಅಧಿಕಾರ. ಆಮೇಲೆ BJP ಅವರಿಗೆ ಕಾಂಗ್ರೆಸ್ನವರಾದ್ರೂ 135 ಬಂದಿದೆ. ಅವ್ರು ಯಾವತ್ತೂ ಮೆಜಾರಿಟಿ ಬಂದಿಲ್ಲ. ಆಪರೇಷನ್ ಇಂದಾನೆ ಅಧಿಕಾರಕ್ಕೆ ಬಂದಾರೆ. ಆದ್ರೂ ಒಳ್ಳೆ ಲೀಡರ್. ಮೆಜಾರಿಟಿ ಬಂದಾಗ್ಲೂ ಕೂಡ ಅವರು ಬಹುಮತನ ಟಚ್ ಮಾಡಿಲ್ಲ. ಒಳ್ಳೆ ಲೀಡರ್ ಅನ್ನ ಅವರು ಯಡಿಯೂರಪ್ಪನವ್ರನ್ನ
ಜೈಲ್ಗೆ ಹೋದ್ರು ಅಂತ ತೆಗೆದಾಕಿದ್ರು. ಅದೇ ಕಾಂಗ್ರೆಸ್ನವರು ಜೈಲ್ಗೆ ಹೋಗಿದ್ರು ಸರ್, ಈಗ ಈ ಗುರು ಶಿಷ್ಯರು ಅಂತ ಬಂದಾಗ ಅಲ್ಲ, ಜೈಲ್ಗೆ ಹೋಗಿರೋ ಕಾರಣಗಳು ಬೇರೆ ಬಿಡಿ. ಅದು ಬೇರೆ ವಿಷಯ. ಕ್ಷಮಿ ಸರ್, ಈಗ ಈ ಗುರು ಶಿಷ್ಯರು ಅಂತ ಬಂದಾಗ SM ಕೃಷ್ಣ ಅವ್ರನ್ನ ತಗೊಳ್ತಾರೆ, ಬಂಗಾರಪ್ಪ ಅವ್ರ ಹೆಸರನ್ನು ತರ್ತಾರೆ. ಅವರಿಬ್ಬರಲ್ಲಿ ಯಾವ ಕ್ವಾಲಿಟೀಸ್ DK ಶಿವಕುಮಾರ್ ಅವರಲ್ಲಿ ಸದ್ಯದ್ರಲ್ಲಿ ನಿಮಗೆ ಕಾಣಿಸ್ತಾ ಇದೆ? ಸದ್ಯದ್ರಲ್ಲಿ ಬಂಗಾರಪ್ಪನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಕಳಕಳಿ ಅನ್ನೋದು ಶಿವಕುಮಾರಲ್ಲಿ ಬರಬೇಕು. ಅದು ಹೆಚ್ಚಿಲ್ಲ, ಬರಬೇಕು. ಒಂದು ಆಪ್ಟಿಕ್ಸ್ಗೋಸ್ಕರ ಅವ್ರು ಇರ್ಬೋದು. ಸರಿ. ಸೊ ಅದೊಂದು ದೊಡ್ಡ ಕೊರತೆ ಇದೆ. ಆ ಬಂಗಾರಪ್ಪನವ್ರಿಗಿದ್ದಂಥ ಒಂದು ವಿಶಾಲ ಮನ, ಬರೀ ಅಹಿಂದ ಅಂತ ಅಲ್ಲ, ಅವರು ಒಂದು ಅನುಕಂಪ ಅಂತಕ್ಕಂಥದ್ದಿತ್ತು. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಇತ್ತೀಚಿನ ಡಿಬೇಟ್ಗಳಲ್ಲಿ, ಈ ಲಿಮೋಸಿನ್ನು ಬೆಂಚ್ ಕಾರಲ್ಲಿ ಬರೋರನ್ನ ಒಳಗೆ ಕರೆಯೋದು, ಆಟೋದಲ್ಲಿ ಅಥವಾ ಇನ್ಯಾವುದೋ ಒಂದು ಆರ್ಡಿನರಿ ವೆಹಿಕಲಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ನೀವು ಮನವಿ ಪತ್ರ ಕೊಡ್ತಿರಲ್ಲ, ಅದನ್ನು ಸ್ವೀಕಾರ ಮಾಡಿ ಯಾರೋ ಅಧಿಕಾರಿಗೆ ಇದನ್ನು ನೋಡ್ಕೊ ಅಂತ ಹೇಳೋದು, ಅದು ವ್ಯತ್ಯಾಸ ಶಿವಕುಮಾರ್ ಮಾಡಬೇಕು. ಆ ಒಂದು ರೀತಿಯ ಒಂದು ರೀತಿಯಲ್ಲಿ ಅವರಿಗೆ ಡಿಸ್ಅಡ್ವಾಂಟೇಜ್ ಇದೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಫ್ರೆಶ್ ಅಪ್ಡೇಟ್ DK ಶಿವಕುಮಾರ್ ಅವರು ಈಗ ಎಲ್ಲ ಕಡೆ ಎಲ್ಲರ ಹತ್ರನೂ ಕೈ ಬೀಸಿ ಹೊರಟಿದ್ದು. ಮುಂದುವರಿಸಿ ಸರ್, ಮುಂದುವರಿಸಿ. ಸೊ ಅವರಿಗೆ ಇರೋ ಈ ಇದೆಯಲ್ಲ, ಇದು ಒಂಥರ ನೆಟ್ವರ್ಕಿಂಗ್ ಅಂಡ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಇದೆಯಲ್ಲ, ಭಾಷಣ ಮಾಡೋದು ಮತ್ತು ಗುರುಗಳ ಹತ್ರ ಹೋಗೋದು, ಭವಿಷ್ಯ ಕೇಳೋದು, ಇವೆಲ್ಲದರಲ್ಲಿ 100% ವಿ ರೆಸ್ಪೆಕ್ಟ್ ಇಟ್. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಪಾಲಿಟಿಕ್, ದ ಗ್ರೌಂಡ್ ರಿಯಾಲಿಟಿ ಆಫ್ ಆಕ್ಚುಯಲ್ ಡಿಸಿಷನ್ ಮೇಕಿಂಗ್, ಐಡಿಯಾಲಜಿ ಪ್ರಶ್ನೆ ಬರಲ್ಲ ಇಲ್ಲಿ. ಶಿವಕುಮಾರ್ ಹ್ಯಾಸ್ ನೋ ಐಡಿಯಾಲಜಿ, ಹ್ಯಾಸ್ ಓನ್ಲಿ ಐಡಿಯಾಲಜಿ ಟು ಬಿಕಮ್ ಎ ಸಕ್ಸಸ್ಫುಲ್ ಎಫೆಕ್ಟಿವ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಲೈಕ್ SM ಕೃಷ್ಣ. ಸೊ SM ಕೃಷ್ಣನಲ್ಲಿ ಸೊಫಿಸ್ಟಿಕೇಶನ್ ಇದೆ, ಆ ಸೊಫಿಸ್ಟಿಕೇಶನ್ ಇವರಲ್ಲಿ ಇಲ್ಲ. ಅದು ಬರಬೇಕು. ಅಂದರೆ ಮಾತಿನಿಂದ ಅವರು ಸೊಫಿಸ್ಟಿಕೇಟ್ ಆಗಿದ್ದಾರೆ, ಬಟ್ ಮಾತು ಜೊತೆ ಒಳಗಡೆ ಚಿಂತನೆ ಇರಬೇಕು. ಏನು SM ಕೃಷ್ಣ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರು, ಬೆಂಗಳೂರು ಮಾಡೋಕ್ಕಾಗಲಿಲ್ಲ. ಸೊ ಅವರಿಗೆ ಆಗಿಲ್ಲ ಅಂದಮೇಲೆ ಶಿವಕುಮಾರ್ಗೆ ದೊಡ್ಡ ಸವಾಲಿದೆ. ಹಂಗ ಅನ್ಕೋಬೋದಾ ಸರ್? ಅವ್ರ ಕೈಲೇ ಆಗಲಿಲ್ಲ, DK ಶಿವಕುಮಾರ್ ಅವ್ರ ಕೈಲಿ ಹೌದು. ಈಗ SM ಕೃಷ್ಣ ಅದನ್ನ ಒಳ್ಳೆ ಐಡಿಯಾದಿಂದ ಮಾಡಿದ್ರು, ಸಿಲಿಕಾನ್ ಸಿಟಿ ಇನ್ವೆಸ್ಟ್ಮೆಂಟ್ ಬಂತು. ಈಗ ಇನ್ವೆಸ್ಟ್ಮೆಂಟ್ ಎಲ್ಲಿ ಎಷ್ಟು ಬಂದಿದೆ ಈ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ? ಬಿಜೆಪಿ ಅವಧಿಯಲ್ಲಿ ಎಷ್ಟು ಬಂತು? ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳನ್ನೆಲ್ಲ ಮಾಡಿದ್ರು. ಇದೊಂಥರ ಮ್ಯಾಜಿಕ್ ಆಗ್ಬಿಟ್ರೆ ಪಕ್ಷದೊಳಗಿರೋರ್ನು ಸಂಭಾಳಿಸ್ಕೊಂಡು ವಿರೋಧ ಪಕ್ಷದವ್ರನ್ನು ಒಂದೊಳ್ಳೆ ಬಾಂಡಿಂಗ್ ಜೊತೆ ಕರ್ಕೊಂಡು ಏನೋ ಅಭಿವೃದ್ಧಿ ಮಾಡುವ ಸಾಧ್ಯತೆ ಸದ್ಯದ ರಾಜಕೀಯದಲ್ಲಿ ಏನಾದರೂ ನಿರೀಕ್ಷೆ ಮಾಡ್ಬೋದಾ ನಾವು, ಅಥವಾ ಇಂಪಾಸಿಬಲ್? He should follow SM Krishna partly, and also the broad-mindedness and compassion for the poorer classes like Bangarappa, and the political intelligence. ಏನು ಒಂದು ಚಾಣಾಕ್ಷತನ ಇದೆಯಲ್ಲ ಸಿದ್ದರಾಮಯ್ಯನವರಲ್ಲಿ, ಆ ಚಾಣಾಕ್ಷತನವನ್ನು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಸಿದ್ದರಾಮಯ್ಯನವರಿಗೆ ಅದನ್ನು ಹೇಳಬೇಕು, ನೀವು ಮಾಡಿದ್ದನ್ನು ನಾನು ಮಾಡ್ತಾ ಇದ್ದೀನಿ, ನನಗೆ ಸಹಕರಿಸಿ. ನಿಮ್ಮ ಹಿರಿಯ ಮಂತ್ರಿಗಳಿಗೆ ಕ್ಯಾಬಿನೆಟ್ನಲ್ಲಿ ನನಗೆ ಕ್ಯಾಬಿನೆಟ್ನಲ್ಲಿ ನೋ ಅಂತ ಎದ್ದೋಗೋದಲ್ಲ. ಅವ್ರು ಹೇಳಿದ ತಕ್ಷಣ ಕೇಳುವ ಮನಸ್ಥಿತಿ ಅಂತ ಬಂದಾಗ ಪ್ರಶ್ನೆ ಬರುತ್ತೆ ಸರ್. ನಂಬರ್ 1, ಈಗ ಅವರು ಇದೊಂದು ರೀತಿ ನೀರು ಕುಡಿದಷ್ಟು ಸಲೀಸಾಗಿ ಅಥವಾ ಹೂದಳಗಳನ್ನು ಕಿತ್ತಂಗೆ ಅಂತ ಮೊನ್ನೆಯಿಂದನೂ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಚೆನ್ನಾಗಿ ಸ್ಥಾನವನ್ನು ಕೊಟ್ಟು ಹೊರ ನಡೆದ್ರು ಅಂತ. ಬಟ್ ಹಂಗೆ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಸದ್ಯ ಅಡನೆ ಇಟ್ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ, ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಆಮೇಲೆ ಈ ಕಾಸ್ಟಿಂದ ಅಂತ ಬಂದಾಗ ರಿಪೋರ್ಟು ಇದೆಲ್ಲ CM ಕುರ್ಚಿ ಹತ್ರ ಡೈನಮಿಟ್ಟನ್ನು ಇಟ್ಟು ಸಿದ್ದರಾಮಯ್ಯ ಅವರು ಹೊರಗೆ ನಡೆದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಮಾತ್ರ ಸಿದ್ದರಾಮಯ್ಯ ನುಡಿದಂತೆ ನಡೆದರಯ್ಯ ಅನ್ನೋ ಹಂಗೂ ಇದೆ ಅಂತ ಚರ್ಚೆಗಳಾಗುತ್ತೆ. ಹೆಂಗೆ ನೋಡೋದು ಸರ್ ಇವ್ರನ್ನ? DK ಶಿವಕುಮಾರ್ ಅವ್ರನ್ನ ಏನೋ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಾರೆ, ಜೋಶಲ್ಲಿದ್ದಾರೆ. ಹೌದು, ಹಿಂದೆ ಇರೋರು ಆ ಕಡೆ ಈ ಕಡೆ ಚಕ್ರಗಳಾಗಿ ಮುಂದಕ್ಕೆ ಸಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ, ಇಟ್ಕೊಂಡು ಎಳೆಯವರಾದ್ರೆ, ನೆಟ್ಟು ಬೋಲ್ಟು ಬಿಚ್ಚವರಾದ್ರೆ ಅದು ಇದ್ದಿದ್ದೆ. ರಾಜಕೀಯದಲ್ಲಿ ಈ ಥರ ಒಂದು ರೀತಿಯ ಒಳಗಡೆ ಶತ್ರುಗಳು ಮತ್ತು ಅವರಿಗೆ ಅಡ್ಡ ಹಾಕೋರು, ಅವರಿಗೆ ಹೆಸರು ಬರಬಾರ್ದು, ಸಿದ್ದರಾಮಯ್ಯನವ್ರಿಗಿಂತ ಅವರು ಒಳ್ಳೆ ಹೆಸರು ಪಡಿಬಾರ್ದು ಅಂತಕ್ಕಂಥವ್ರು ಇದ್ದಾರೆ ಕ್ಯಾಬಿನೆಟ್. ಅವ್ರಿಗೆ ದೇ ಆರ್ ನಾಟ್ ಬಾದರ್ಡ್, ಯಾಕಂದರೆ 35 ವರ್ಷದಿಂದ ರಾಜಕೀಯ ಮತ್ತು ಎಲ್ಲ ಸವಲತ್ತುಗಳನ್ನು ಅನುಭವಿಸಿದ್ದಾರೆ. ಬಟ್ ಶಿವಕುಮಾರ್ ಇದೆಲ್ಲ ಗೊತ್ತಿರೋದ್ರಿಂದ ಅವ್ರ ಹತ್ರ ಅಷ್ಟು ಸುಲಭವಾಗಿ ಇವ್ರು ಯಾರು ಆಟ ಆಡೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರನ್ನೇ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇದೆ. ನೋಡಿ, ಒಬ್ಬರನ್ನ ಬಿಟ್ಟು ಡೆಪ್ಟಿ ಚೀಫ್ ಮಿನಿಸ್ಟರ್ ತನ್ನೊಬ್ಬನ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಕೊಡಲಿಲ್ಲ. ಬರೀ ಹೈಕಮಾಂಡ್ ಅಲ್ಲ, ಶಿವಕುಮಾರ್ ಹಿಮ್ಸೆಲ್ಫ್ ಕನ್ವೇಡ್ ಟು ಹೈಕಮಾಂಡ್ ದಟ್ ದೇರ್ ಶುಡ್ ನಾಟ್ ಬಿ ಎನಿ ಮೋರ್ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅದು ಅಲ್ಲೇ ಗೊತ್ತಾಗುತ್ತೆ. ಮನಸ್ಥಿತಿಯಲ್ಲಿ ಒಂದು ಸ್ವಲ್ಪ ಈಗ ಆಗಿದ್ದಾಗ್ಲಿ ಮುಂದಕ್ಕೆ ಏನಾಗುತ್ತೆ ಆಮೇಲೆ ನೋಡ್ಕೊಳ್ಳೋಣ, ಈಗ ಏನಿದೆಯೋ ಆ ಪವರನ್ನ ಬಳಸಿ ನಾನು ಆಡಳಿತ ಕೊಡೋಣ ಅಂತ ಅಂದ್ಕೊಂಡ್ರೆ ಫೈನ್. ಆರೆಲ್ಸ್ ಈಗ ಬಂಗಾರಪ್ಪ ಅವ್ರು ಇಳಿಬೇಕಾದ್ರೆ ಹೇಳಿದ್ರಂತಲ್ಲ, ಏನೋ ನಾವೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ಕೇಳ್ತಾ ಇದ್ವಿ, ಮುಖ್ಯಮಂತ್ರಿ ಅನ್ನುವಂಥದ್ದು ಶಾಶ್ವತ ಅಲ್ಲ, ಮಾಜಿ ಅನ್ನುವಂಥದ್ದು ಶಾಶ್ವತ ಅಂತ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರ ಶಿಷ್ಯನಾಗಿ ಮುಂದುವರೆದ್ರೆ ಬಹುಶಃ ಎಲ್ಲಿ ತನಕ ಇರ್ತಾರೋ CM ಆಗಿ ಅದನ್ನ ಅದ್ಭುತವಾಗಿ ನಡ್ಸ್ಕೊಂಡು ಕರ್ನಾಟಕ ಜನತೆಗೆ ಬೇಸತ್ತು ಬಿಟ್ಟಿದ್ದಾರೆ ಈ ಮುಖ್ಯಮಂತ್ರಿಗಳ ಬದಲಾವಣೆ. ಈ ರೀತಿ ಏನ್ ನೋಡಿದ್ವಿ ಸರ್ 3 ವರ್ಷದಲ್ಲಿ ನಾವು ಏನ್ ನೋಡ್ಬಿಟ್ವಿ ನಾವು? ಇದೆ ಚೇಂಜ್ ಆಗ್ತಾರಂತೆ. ಬಹುಶಃ ಇವರು ಆ ಫ್ಲೈಟಿಗೆ ಬಿಸ್ನೆಸ್ ಕ್ಲಾಸಿಗೆ ಬಳಸಿದ್ರಲ್ಲ, ಆ ಹಣನೆಲ್ಲ ತಂದು ಬೆಂಗಳೂರಿಗೆ ಹಾಕ್ಬಿಟ್ಟಿದ್ರೆ ಬ್ರ್ಯಾಂಡ್ ಬೆಂಗಳೂರು ಆಗೇ ಹೋಗ್ಬಿಡ್ತಾ ಇತ್ತು. ಒಂದು ನಿಮಿಷ, ಅದು ಬೇಡ. ಈ 224 MLAಗಳಲ್ಲಿ ಒಂದು 8 ಜನ ಬಿಟ್ರೆ
ಉಳಿದ ಎಲ್ಲ MLAಗಳು 30 ವರ್ಷ ಅಥವಾ 20 ವರ್ಷ 10 ಬಾರಿ 5 ಬಾರಿ ಗೆದ್ದಿದಾರಲ್ಲ, ಇವ್ರದ್ದೆಲ್ಲ ಅಫಿಡವಿಟಲ್ಲಿ ಆಸ್ತಿ ಘೋಷಣೆ ಮಾಡಿದ್ದಾರೆ. ಇವ್ರು ಶಿವಕುಮಾರ್ದೇ 7 ಕೋಟಿ ಇತ್ತು, ಇವಾಗ 1400 ಕೋಟಿ. ಅಂದರೆ ಈ ರೀತಿಯ ಆಸ್ತಿಯನ್ನು ಇವರು ಹೇಗೆ ಸಂಪಾದಿಸಿದ್ರು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಅರ್ಧ ಅವರು ವಾಪಸ್ ಕೊಟ್ಟರು ಸಾಕು, ಸಾಲ ಮಾಡೋಗತ್ತಿಲ್ಲ ಕರ್ನಾಟಕ. ಎನಿವೆ ಇದರ ಜೊತೆಗೆ ವಿಜಯ್ ರೀತಿಯ ನಿರೀಕ್ಷೆಗಳನ್ನ ರಾಜ್ಯದಲ್ಲೂ ಕೆಲವರು ಇಟ್ಕೊಳ್ತಾ ಇದ್ದಾರೆ. ಅದು ಅತಿಶಯೋಕ್ತಿ ಅಂತ ನಾವೇನು ಅನ್ನಲ್ಲ, ಬಟ್ ಆ ರೀತಿಯ ಮ್ಯಾಜಿಕ್ ಏನಾದರೂ ಆಗುತ್ತಾ ಬರ್ತಿದ್ದಂಗೆ ಅನ್ನೋದು ಕೂಡ ನಾವು ಕಾಯ್ತಾ ಇದ್ದೀವಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದ್ರ ಬಗ್ಗೆ ಒಂದು ವೈಂಡ್ ಅಪ್ ಲೈನ್ ಏನು ಹೇಳೋದು, ಎಲ್ಲವೂ ಕೂಡ ಮಾತುಕತೆಯಾಗಿ ಮುಗ್ದಿದೆ, ಅಂದರೆ ಮಾತುಕತೆಯನ್ನು ಮುಗಿಸಿದ್ವಿ. ಇನ್ನೇನಿದ್ರು ಕೂಡ ಎಲ್ಲರೂ ಕಾಯ್ತಾ ಇರೋದು ಸಂಜೆಯ 4 ಗಂಟೆ 5 ನಿಮಿಷದತ್ತ. ಅಲ್ಲಿ ತನಕ ಏನೇನು ಅಪ್ಡೇಟ್ ಸಿಗುತ್ತೆ ನೋಡೋಣ. ಡೆಫಿನೆಟ್ಲಿ ಕರ್ನಾಟಕಕ್ಕೆ ಈ ನೂತನ ಮುಖ್ಯಮಂತ್ರಿಗಳಿಂದ ಒಳ್ಳೆಯ ದಿನಗಳು ಬರಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ನಾವು ಕೂಡ ಅದೇ ವಿಷಯನ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.